ಹರಿಹರ ಸಂಗಮ ವಿಶೇಷವಾಗಿರ್ತಕ್ಕಂಥ ಈ ಜೀವನ ಹರಿನಾಮವೇ ಚಂದ ಅಂತಾರೆ. ಶಿವನಿಲ್ಲದೆ ಬದುಕು, ಭಯವಿಲ್ಲದೆ ನರಕವಯ್ಯ ಅಂತ. ಅದಕ್ಕೆ ಭಯವಿಲ್ಲದೆ ನರಕ ಅನುಭವಿಸೋಕ್ಕಿಂತ ಸರ್ವದಾ ಸದಾ ಕಾಲದಲ್ಲಿ ನಾರಾಯಣ ನಾರಾಯಣ ಅನ್ಬೇಕು. ಅಂದರೆ ಸಂಕಟ ಬಂದಾಗ ನಾರಾಯಣನಕ್ಕಿಂತ ಮೊದಲಾಗಿಂದ ಭವಹರಣವಾಗಿರ್ತಕ್ಕಂಥ ಆ ವಿಶೇಷ ಸಂಕಟ ಬಂದಾಗ ವೆಂಕಟರಮಣನ ಬದಲು ವೆಂಕಟರಮಣ ನಾರಾಯಣ ನಾರಾಯಣ ಅಂತ ಇರಬೇಕು. ಅದಕ್ಕೆ ಜೀವನ ಇರೋವರೆಗೂ ನಾರಾಯಣ ಅನ್ಬೇಕು, ಜೀವನ ಹೋಗೋ ಸಮಯಕ್ಕೆ ಶಿವ ಶಿವ ಅನ್ಬೇಕು. ಇದೇ ಜಗತ್ತು. ಇಂಥ ಒಂದು ಜಗತ್ ಮಾಯೆಯಲ್ಲಿ ಮನುಷ್ಯ ಸಾಯೋ ಸಮಯಕ್ಕೆ ಏನು ಹೇಳ್ತಾನೆ, ಎಲ್ಲರೂ ಗೋವಿಂದ ನಾಮ ಸ್ಮರಣೆ ಮಾಡ್ಕೊತಾರೆ. ಯಾಕೆಂದರೆ ಸ್ವರ್ಗದ ಬಾಗಲು ತೆಗೀಲಿ ಅಂತ. ಎಲ್ಲರೂ ಹುಟ್ಟಿದ ತಕ್ಷಣ ಏನು ಮಾಡ್ತೀವಿ, ಮೃತ್ಯುಂಜಯ ಸ್ಮರಣೆ ಮಾಡ್ಕೊತಾರೆ. ಮೃತ್ಯುನ ಜಯಪಡಿಸಲಿ, ಜಗತ್ತಲ್ಲಿ ನಾನು ಇನ್ನೂ ಜೀವನ ಮಾಡಬೇಕು ಅಂತ ಪರಮೇಶ್ವರ ನೆನೆಸ್ಕೊತಾರೆ. ಅದಕ್ಕೆ 50 ವರ್ಷದವರೆಗೂ ಯಾವತ್ತಿದ್ರು ತಿಳ್ಕೊಳ್ಳಿ, ಜೀವನ ಪೂರ್ತಿ 50 ಇಯರ್ಸ್ ನೀವು ಯಾರು ನೆನೆಸ್ಕೋಬೇಕು, ನಿಮಗೆ 50 ವರ್ಷ ಆಗೋವರೆಗೂ ಸಾಕ್ಷಾತ್ ಮಹಾವಿಷ್ಣು ನೆನೆಸ್ಕೋಬೇಕು. 50 ವರ್ಷದ ನಂತರ ಸಾಕ್ಷಾತ್ ಪರಮೇಶ್ವರನ. ಅಂದರೆ ಅದರವರೆಗೂ ಈಶ್ವರನ ಪೂಜೆ ಮಾಡಬಾರ್ದು ಅಥವಾ ವಿಷ್ಣುನ ಪೂಜೆ ಮಾಡಬಾರ್ದು ಅಂತಲ್ಲ, ಆ ನಾಮಸ್ಮರಣೆ ಹಾಗಿರಬೇಕು. ಭದ್ರಾಗಿ ಇಟ್ಕೋಬೇಕು 50 ಇಯರ್ಸ್ವರೆಗೂ. ಈ ಕಾಲದಲ್ಲಿ ಪಾಪ 50 ಇಯರ್ಸೇ ಗ್ಯಾರಂಟಿ. ಆಗ 25 ಇಯರ್ಸ್ವರೆಗೂ ಅಷ್ಟು ಮಾತ್ರ ಮಾಡ್ಕೋಬೇಕು. ಇನ್ನು 25 ಇಯರ್ಸ್ ಅಂದರೆ ಜೀವನದ ಅರ್ಧ ಭಾಗ ಇವರಿಬ್ಬರ ಮಧ್ಯದ ಸ್ಮರಣೆಯನ್ನು ಅರ್ಧ ಮಾಡಬೇಕು. ಮೊದಲಾಗಿ ವಿಷ್ಣು, ತದನಂತರ ಶಿವ. ಯಾವತ್ತೂ ಹಾಗೆ ಸ್ಮರಣೆ ಮಾಡ್ಕೊಳ್ಳಿ. ಈ ಎರಡೂ ದರ್ಶನಗಳಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಈ ಸಂಗೀತ ದರ್ಶನ ನಿಮಗೆ ಮಾಡಿಸ್ಕೊಡ್ತೀನಿ. ಹೇಗೆ ಗೊತ್ತಾ, ಹಬ್ಬ ನೀವು ನೋಡಿದ್ರೇ ಆನಂದ ಪಡ್ತೀರಾ. ಬನ್ನಿ.
ಸಂತೋಷವಾಯ್ತಾ? ಬಾ, ನಮಗೂ ಆನಂದವಾಯಿತು. ನಾವು ಆನಂದ ಪಡ್ತಾರಣ, ಹೀಗೆ ಕೂತಿರಿ, ಬಂದೆ.